ನಾವ್ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ರೆ ನಾವ್ ಬಿಟ್ಬಿಡ್ತೀವಿ. ತುಂಬಾ ಸಿಂಪಲ್, ಎಲ್ಲ ನಿನಗ್ ಗೊತ್ತಿರೋದೆ. ಹಾ ಸರಿ, ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಓಕೆ. ಫಸ್ಟ್ ಕ್ವೆಶ್ಚನ್, ನಿನಗ್ ಮದ್ವೆ ಯಾವಾಗಾಯ್ತು? 1 year. ನೋಡ್ದ್ಯಾ ಎಷ್ಟು ಸಿಂಪಲ್ ಆಗಿದೆ ಕ್ವೆಶ್ಚನ್. ಸೊ ಸೆಕೆಂಡ್ ಕ್ವೆಶ್ಚನ್ ಹೋಗೋಣ. ನೀನು ನಿನ್ ವೈಫ್ ಜೊತೆಗೆ ಡೈಲಿ ಎಷ್ಟು ಸಲ ಮಾಡ್ತೀಯ? ಏಯ್ ಏಯ್ ಇಷ್ಟೇ, ಹೇಳಿಲ್ಲ ಅಂದ್ರೆ ಇದೇ ಗತಿ. ಆನ್ಸರ್. 1 ಸಲ ಇಲ್ಲ 2 ಸಲ, ಅದು ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿದ್ರೇನೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ನಿಮಗೆ ಗೊತ್ತಾಯ್ತಲ್ವಾ? ಸೊ ಥರ್ಡ್ ಕ್ವೆಶ್ಚನ್, ನಿನ್ ವೈಫ್ ನಿನ್ಗೆ ಮೂಡ್ ಬರ್ಸ್ಬೇಕಂದ್ರೆ ಏನ್ ಮಾಡ್ತಾಳೆ? ಏ ಪ್ಲೀಸ್ ಬಿಟ್ಬಿಡಿ, ಅದು ನನ್ನ ಪರ್ಸನಲ್. ಪರ್ಸನಲ್ ಅಂದ್ರೆ ಏನ್ ನಿಂದು? ಹಾ, ಹೇಳು. ನಾವು ಟ್ರೈ ಮಾಡ್ಬೇಕು ಅಂತಾನೆ ಕೇಳ್ತಾ ಇರೋದು, ಸುಮ್ಮನೆ ಹೇಳಿ. ಪ್ಲೀಸ್ ಆ ವಿಷಯ ಬೇಡ. ಮತ್ತೆ ಅದನ್ನೇ ಬೇಡ ಹೇಳ್ತೀನಿ ಪ್ಲೀಸ್. ಸಾರಿ, ಹೇಳ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ನಮ್ಮಿಬ್ರು ಲೈಫ್ ಹಾಳು ಮಾಡಿ ನೀವಿಬ್ರು ಇಲ್ಲಿ ಹ್ಯಾಪಿ ಆಗಿದ್ದೀರಾ? ಯು ಫಕಿಂಗ್ ಶಿಟ್ ಮ್ಯಾನ್. ಅರ್ಥ ಆಗ್ತಿದ್ಯಾ ನಿನ್ಗೆ? ನೋಡಲ್ಲಿದ್ದೀವಿ. ಚೈತ್ರ ಅಂದ್ರೆ ಹ್ಯಾಪಿ ಅಂದ್ರೆ ನಮ್ಮ ಲೈಫ್ ನಮ್ಮನ್ನ ನೋಡಲ್ ಬಿಟ್ಕೋದ್ರು. ಚೈತ್ರ ನಿನ್ನ ಮುದ್ದಿನ ಹೆಂಡತಿ, ಗೊತ್ತಾ ನಿನ್ಗೆ? ಹಾ, ಅದೇ ನಿನ್ ಹೆಂಡತಿ ಚೈತ್ರ. ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ನೈಸ್ ಕ್ವೆಶ್ಚನ್. ಹೌದಲ್ಲ, ಇಷ್ಟು ಸಿಂಪಲ್ ಆದ ಲಾಜಿಕ್ ನಾವ್ ಹೇಗ್ ಮಿಸ್ ಮಾಡಿದ್ವಿ? ಲಾಜಿಕ್ ಬದನೆಕಾಯ ನಿನ್ನ ಅಯ್ಯನ್. ನಿನ್ನ ಹೀಗೆ ಟಾರ್ಚರ್ ಮಾಡಿದ್ರೆ ಅವಳೇ ಬರ್ತಾಳೆ. ಯಾವಾಗಲೂ ಹೇಳ್ತಿರ್ತಾಳೆ ಸಿನ್ಸಿಯರ್ ರಾಮನ್ ತರ ಆ ತರ ಈ ತರ ಅಂತ. ಅದೇ ನಮ್ ಲಾಜಿಕ್. ಅವಾಗಿಂದ ಬಂದಿರೋ ಮನುಷ್ಯನ ಆಚಾರ. ಸಿದ್ದು, ನಮ್ಮ ಮಾತು ನಿನಗೆ ಅರ್ಥ ಆಯ್ತಂತ? ಅರ್ಥ ಆಯ್ತು. ನಾವೇನ್ ಹೇಳಿದ್ರು ನೀನ್ ಮಾಡ್ತೀಯಾ? ಓಕೆ, ನೀವು ಹೇಳಿದ್ದನ್ನು ಮಾಡ್ತೀನಿ. ನಾನೇನು ಮಾಡಬೇಕು ಹೇಳಿ ಪ್ಲೀಸ್, ನಾನು ಮಾಡ್ತೀನಿ. ಖಂಡಿತವಾಗ್ಲೂ ಮಾಡ್ತೀಯಾ? ಖಂಡಿತ. ನಾವ್ ಹೇಳ್ದಂಗೆ ನೀನ್ ಮಾಡ್ತೀಯ ಅಂತ ನಾವ್ ನಂಬಲ್ಲ. ಖಂಡಿತವಾಗ್ಲೂ ನನಗ್ ನಂಬಿಕೆ ಇಲ್ಲ ನೀನ್ ಮಾಡ್ತೀಯ ಅಂತ. ಮಾಡ್ತೀನಿ ಪ್ಲೀಸ್. ಹಾಗಿದ್ರೆ ಇವಾಗ ನಾವ್ ಹೇಳೋದನ್ನ ನೀನ್ ಕೇಳು, ಆಮೇಲೆ ನೀನ್ ತೀರ್ಮಾನ ತಗೊಂಡು ನಮ್ಗೆ ಹೇಳು. ಓಕೆ, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಗುಡ್ ಬಾಯ್. ನಾನು ಪೂಜಾ ಚಿಕ್ಕ ವಯಸ್ಸಿಂದನೇ ಸ್ನೇಹಿತರು. ಚಿಕ್ಕ ವಯಸ್ಸಿಂದನೂ ಜೊತೆಗೆ ಓದಿದ್ದು. ಅದಾದ್ಮೇಲೆ ನಾವಿಬ್ರು ಒಂದೇ ಡಿಗ್ರಿ ಕಾಲೇಜ್ಗೂ ಸೇರ್ಕೊಂಡ್ವಿ. ಹಾಗೇನೆ ನಮ್ಮ ದೂರ ಆಗ್ದಿರುವಂತಹ ಸ್ನೇಹ ಬೆಳೀತಾ ಹೋಯ್ತು. ಸರಿಯಾಗಿ ಅದೇ ಟೈಮ್ಗೆ ಚೈತ್ರ ನಮ್ ಕ್ಲಾಸ್ನ ಜಾಯಿನ್ ಮಾಡಿದ್ಲು. ಎಲ್ರೂ ಚೈತ್ರ ಅಂದಕ್ಕೆ ಫಿದಾ ಆಗೋದ್ರು. ನಮ್ ಕ್ಲಾಸ್ ಹುಡುಗಿರು ಹೊಟ್ಟೆ ಹೊರ್ಕೊಡ್ತಿದ್ರು. ಆದ್ರೆ ನಮ್ ಸ್ವಭಾವ ಹೆಂಗಿತ್ತಂದ್ರೆ ನಾವ್ ಯಾವ ಹುಡುಗರ ಜೊತೆನೂ ಬೆರೀತಾನೆ ಇರ್ಲಿಲ್ಲ. ಆದ್ರೆ ಚೈತ್ರ ಜೊತೆ ಮಾತ್ರ ಫ್ರೆಂಡ್ಶಿಪ್ ಇರ್ಬೇಕಂತ ನಾವಿಬ್ರು ಅನ್ಕೊಂಡ್ವಿ. ಹಾಗೆ ಮೊದಲನೇ ವರ್ಷ ಆಗ್ತಿದ್ದಂಗೆ ಚೈತ್ರ ಜೊತೆ ಫ್ರೆಂಡ್ಶಿಪ್ ಬೆಳೀತು. ಹಾಗೆ ನಾವ್ ಮೂವರು ತುಂಬಾನೇ ಕ್ಲೋಸ್ ಆದ್ವಿ. ಅವಳ ಮನಸ್ಸು, ಅವಳ ಅಮಾಯಕತೆನ ನೋಡಿದ್ರೆ ಅವಳ ಮೇಲೆ ನಮ್ಗೆ ಕನಿಕರ ಬರಕ್ ಶುರುವಾಯ್ತು. ಚೈತ್ರ ನನ್ನನ್ನು ಮತ್ತು ಪೂಜಾನು ಡೈಲಿ ಕಾಲೇಜಿಗೆ ಬಾ ಅಂತ ಓದಿನ ಕಡೆಗೆ ಗಮನ ತಂದ್ಲು. ಅಲ್ಲಿವರೆಗೂ ಅಷ್ಟಕ್ಕಷ್ಟೇ ಇದ್ದಿದ್ದಂತ ನಾವು ಓದು ಚೈತ್ರನ ಜೊತೆಗೆ ಸೇರಿ ಎಕ್ಸಾಮ್ ಟೈಮಲ್ಲಿ ಕಂಬೈನ್ಡ್ ಸ್ಟಡೀಸ್ ಅಂತ ಫೈನಲ್ ಎಕ್ಸಾಮ್ ದಿನ ನಮ್ಗೆ ಗೊತ್ತಿಲ್ದಿರೋ ಹಂಗೆ ನಾವು ತುಂಬಾನೇ ಚೆನ್ನಾಗಿ ಬರ್ತಿದ್ವಿ. ನಮಗ್ ಗೊತ್ತಿಲ್ದಿರೋ ಹಂಗೇನೆ ಚೈತ್ರ ನಮ್ ಬೆಸ್ಟ್ ಫ್ರೆಂಡ್ ಆದ್ಲು. ಹಾಗೆ ಮೊದಲನೇ ವರ್ಷ ಮುಗ್ದೋಯ್ತು. ಸೊ ನಾವು ಓದ್ತೀವಿ ಅಂತ ಫಿಕ್ಸ್ ಆಗೋದ್ವಿ. ಎಷ್ಟು ದಿನ ಓದೋದ್ರ ಕಡೆಯಿಂದ ಮಾನಸಿಕ ಒತ್ತಡನೂ ದೂರ ಆಯ್ತು. ಇನ್ನು ಉಳಿದಿದ್ದು ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಬೇಕಂತ. ನಾನು ಪೂಜಾ ಚೈತ್ರ ಜೊತೆಗೆ ಸಿನಿಮಾಸ್ಗೆ, ಶಾಪಿಂಗ್ಗೆ, ಪಾರ್ಟೀಸ್ ಅಂತ ತುಂಬಾನೇ ತಿರುಗ್ತಿದ್ವಿ. ಹಾಗೆ ದಿನ ನಿಮಿಷ ತರ, ತಿಂಗಳು ಗಂಟೆಗಳ ತರ, ವರ್ಷಗಳು ದಿನಗಳ ತರ ಕಳೀತಾ ಹೋಗಿದ್ದು ನಮ್ 3 ಜನಕ್ಕೂ ಯಾವಾಗ ಗೊತ್ತೇ ಆಗ್ಲಿಲ್ಲ. ಹಾಗೆ ಖುಷಿಯಾಗಿ ನಮ್ ಸೆಕೆಂಡ್ ಇಯರ್ ಕೂಡ ಕಳೀತು. ಹಾಗಿದ್ದ ಸಮಯದಲ್ಲಿ ಸಡನ್ ಆಗಿ ನಮ್ ಜೀವನದಲ್ಲಿ ಒಂದು ಟೇಕ್ ಮೈ ವರ್ಷನ್ ಬೋರ್ಡ್ ಬಂತು. ಸೆಕೆಂಡ್ ಇಯರ್ ರಾಜ್ಯದಲ್ಲಿ ಚೈತ್ರ ತನ್ನ ಅಜ್ಜಿ ಮನೆಗೆ ಹೋಗ್ಬಂತು. ಹಾಗೆ ಹೋಗ್ಬಂದ್ ಚೈತ್ರನಲ್ಲಿ ಏನು ಗೊತ್ತಿಲ್ದಿರೋ ತರ ಬದಲಾವಣೆನ ಕಂಡು. ಚೈತ್ರ ತನ್ನ ಸ್ಕೂಲ್ ಫ್ರೆಂಡ್ಸ್ ಹಾಗೂ ಹೊಸ ಫ್ರೆಂಡ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ದಿನ ನಮ್ಗೆ ಅದನ್ನೇ ಹೇಳಕ್ ಶುರು ಮಾಡಿದ್ಲು. ಪದೇ ಪದೇ ಅದನ್ನೇ ಹೇಳ್ತಿದ್ಲು. ಆದ್ರೆ ಇಷ್ಟು ದಿನ ನಾವು ಹೊರಗಡೆ ಹೋದಾಗ ಚೈತ್ರ ಹುಡುಗರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದ್ರೆ ಈ ಬದಲಾವಣೆ ನಮಗ್ ತುಂಬಾನೇ ಹಿಂಸೆ ಆಗ್ತಿತ್ತು. ಹಾಗೆ ನಿಧಾನವಾಗಿ ಅವಳ ಮೇಲೆ ದ್ವೇಷ ಹುಟ್ಟಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಥರ್ಡ್ ಇಯರ್ ಫೈನಲ್ ಎಕ್ಸಾಮ್ಸ್ ವರೆಗೂ ಬಂತು. ಅಲ್ಲಿವರೆಗೂ ಬೇಗ ಹೋಗ್ತಿದ್ದ ಕಾಲ ಎಲ್ಲ
15 ತಿಂಗಳುಗಳು 15 ವರ್ಷಗಳ ಥರ ಆಗ್ತಾ ಇತ್ತು. ಈಗ ನಮ್ಮ ಜೀವನದಲ್ಲಿ ಯಾರಿಗೂ ಹೇಳ್ಬಾರ್ದಂತ ಒಂದು ಸೀಕ್ರೆಟ್ನ ಅವಳಿಗೆ ಹೇಳ್ಬೇಕಂತ ಒಂದು ಪರಿಸ್ಥಿತಿ ಬಂದೇ ಬಿಡ್ತು. ಆವಾಗ ನಾವು ಅವಳಿಗೆ ಹೇಳಿದ್ವಿ. ಅದೇನಂದ್ರೆ ನಾವು 10ನೇ ಕ್ಲಾಸ್ ಓದ್ತಿದ್ದಾಗ ನಮ್ಮ ಕ್ಲಾಸಲ್ಲಿದ್ದಂಥ ಒಬ್ಬ ಹುಡುಗ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಇನ್ನೊಬ್ಬಳನ್ನ ಪ್ರೀತಿ ಮಾಡಿ ಮೋಸ ವಯಸ್ಸಲ್ಲಿ ಹಾರ್ಮೋನ್ ಪ್ರಾಬ್ಲಮ್ಸಿಂದ ಆ ಮನೆಗೆ ಹೋಗಬೇಕಾಗಿತ್ತು. ಆ ಮೋಸದ ಬಾಯಿ ಮನಸ್ಸಿನಲ್ಲಿ ಮರೆಯೋದಾಗದೆ ಅಂತ ಕೂತ್ಕೊಬಿಟ್ಟು ಆಮೇಲೆ ನಾವು ಅವನ್ನ ಕೇಳಿದಾಗ ಇದೆಲ್ಲ ಜಸ್ಟ್ ಫಾರ್ ಫನ್, ಆಗಿದ್ದೆಲ್ಲ ಮರೆಬಿಡಿ ಅಂತ ಅವ್ನು ಹೇಳಿ ನಮ್ಮನ್ನು ಬಿಟ್ಟು ಹೋಗ್ತಾರೆ. 10ನೇ ಕ್ಲಾಸನ್ನು ಗಂಡಸರಂದ್ರೆ ಅಸಹ್ಯ ಅಂತ ಶುರುವಾಯಿತು. ಹಾಗೆ ನಮ್ಮ ಜೀವನದಲ್ಲಿ ನಡೆದಿದ್ದ ಕೆಟ್ಟ ವಿಷಯವನ್ನ ಚೈತ್ರನ್ಗೆ ಎಲ್ಲವನ್ನು ಹೇಳಿದ್ವಿ. ಇದನ್ನ ಕೇಳಿಸ್ಕೊಂಡ ಚೈತ್ರ ಎಲ್ಲ ಗಂಡಸರು ಒಂದೇ ತರ ಇರಲ್ಲ ಅಂತ, ನಿಮ್ಗೆ ಒಬ್ಬ ಗಂಡಸಿಂದ ಎಷ್ಟೊಂದು ತೊಂದರೆ ಆಯ್ತು ಅಂತ ಎಲ್ಲ ಗಂಡಸರು ಅದೇ ತರ ಇರ್ತಾರೆ ಅಂತ ಯೋಚನೆ ಮಾಡೋದು ತಪ್ಪು ಅಂತ ಹೇಳಿದ್ರು. ಹಾಗೆ ಎಲ್ಲ ಹುಡುಗಿರ ತರ ನಮಗೂ ಒಂದು ಮದುವೆ, ಚೆನ್ನಾಗಿರೋ ಗಂಡ, ಫ್ಯಾಮಿಲಿ ಸಿಗ್ಬೇಕಂತ ಹೇಳ್ತಿದ್ರು. ಅದಕ್ಕೆ ನಾವು ನೀವ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಾನು ನಿಮ್ಗೆ ಹೇಳಿದ್ವಿ ಅಂತ ಹೇಳಿದ್ವಿ. ಆದ್ರೆ ಚೈತ್ರ ಮಾತ್ರ ನಿಮ್ ಯೋಚನೆಗಳೆಲ್ಲ ತಪ್ಪು, ನಿಮ್ ಜೊತೆ ಇರೋದು ನನಗ್ ತಪ್ಪು ಅಂತ ನಮ್ಮನ್ನ ಬಿಟ್ಟು ಹೋದ್ರು. ಇದೇ ನಮ್ ಕತೆ, ಇಷ್ಟೇ ನಡೆದಿದೆ. ಇವಾಗ ಹೇಳು, ನಾವೇನ್ ಮಾಡ್ಬೇಕಂತ? ನಿನ್ನಿಂದ ನಿನ್ ಹೆಂಡತಿಯಿಂದ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಫೇಸ್ ಮಾಡಿದ್ವಿ, ತುಂಬಾ ನೋವು ಅನ್ಸಿದ್ವಿ. ಯಾರಿಗೆ ಹೇಳ್ಬೇಕು ನಾವು? ಅವಳು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಆದರೆ ಖಂಡಿತ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನೀನ್ ಹೇಳ್ತೀಯ ಅಂತ ನಾವ್ ಹೇಗ್ ನಂಬೋದು? ಪ್ಲೀಸ್ ನನ್ನ ಬಿಟ್ಬಿಡಿ. ನಾನ್ ನಂಬಲ್ಲ. ಚೈತ್ರ ನಿನ್ ಹೆಂಡ್ತಿನಿ ಅಲ್ವಾ, ನಮ್ಮನ್ನ ಹೇಗ್ ನಂಬು ಅಂತೀಯ? ಪ್ಲೀಸ್ ಒಂದು ಸರಿ ನಂಬಿ, ನಾನು ಖಂಡಿತ ಮಾಡ್ತೀನಿ. ಪ್ಲೀಸ್. ಏಯ್, ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಇವ್ನ ಕರ್ಕೊಂಡು ಹೋಗೋ ಒಳಗಡೆ ನಾನು ಹೋಗಿ ನೋಡ್ತೀನಿ. ಓಕೆ. ಯಾರು ನೀನು? ಸಿದ್ದು ಫ್ರೆಂಡ್. ನನಗೆ ಗೊತ್ತಿಲ್ದಿರೋ ಫ್ರೆಂಡ್ ಯಾರು? ಬೇರೆ ತರ ಫ್ರೆಂಡ್ ಬಿಡು. ಎಲ್ಲವನು ಸಿದ್ದು? ಆದ್ರೂ ಅವನ ಹೆಂಡತಿ ಇಲ್ಲ ಅಲ್ವಾ? ಅದಕ್ಕೆ ತರ ಸಿದ್ದು 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 ಎಲ್ಲೇ ಅವನು? ಸಿದ್ದು 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 ಏಯ್ ಏಯ್ ಏನಾಯ್ತು? ಸಿದ್ದು ಏನಾಯ್ತು? ಹೇಳೋ ಏನಾಯ್ತು? ಹೋಗು ಇಲ್ಲಿಂದ, ಅವ್ರು ನಿನ್ನ ಸಾಯಿಸ್ತಾರೆ. ಏನಾಯ್ತು? ನೀನು ಹೋಗು ಏ, ಹೇಳೋ. ಅಯ್ಯೋ ನಿನ್ನ, ನೀವಿಬ್ರು ಸೇರಿ ಸಾಯಿಸ್ಬಿಟ್ರಲ್ಲ ಅವನ್ನ ಅನ್ಯಾಯವಾಗಿ. ರಾಹುಲ್, ರಾಹುಲ್.